ಮನವಿ ಕೊಡಲು ಬಂದವರಿಗೆ ಬಾಗಲಕೋಟೆಯ ಇಳಕಲ್ ತಹಶೀಲ್ದಾರ್ ಸರಿಯಾಗಿ ಸ್ಪಂದಿಸದೆ ಬೇಕಾಬಿಟ್ಟಿ ಮಾತನಾಡಿದ್ದಾರೆ. ಹಳ್ಳಗಳನ್ನ ಒತ್ತುವರಿ ಮಾಡಿ ಅಕ್ರಮ ಕಟ್ಟಡ, ಶಿಕ್ಷಣ ಸಂಸ್ಥೆ ಹಾಗೆ ಫ್ಯಾಕ್ಟರಿ ಕಟ್ಟಿದ್ದಾರೆ ಅಂತ ಭೀಮ್ ಆರ್ಮಿ ಸಂಘಟನೆ ದೂರು ನೀಡಲು ಬಂದಿತ್ತು. ಈ ವೇಳೆ ತಹಶೀಲ್ದಾರ್ ಸರಿಯಾಗಿ ಸ್ಪಂದಿಸದಿದ್ದಕ್ಕೆ ಹಫ್ತಾ ವಸೂಲಿಗೆ ನಿಂತಿದ್ದಾರಾ, ಸರಿಯಾಗಿ ಮಾತನಾಡುವುದನ್ನ ಕಲೀರಿ ಅಂತ ತಹಶೀಲ್ದಾರ್ಗೆ ಭೀಮ್ ಆರ್ಮಿ ಸದಸ್ಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವ್ರು ವ್ಯಾಪ್ತಿ ಬರೋದು ಅವ್ರು ಮಾಡ್ತಾರೆ ಸರಿ. ವಿಷಯ ಏನಪ್ಪಾ ಅಂತಂದ್ರೆ ಇಳಕಲ್ ನಗರದಲ್ಲಿ ಸಾಕಷ್ಟು ಹಳ್ಳ ಮತ್ತು ಅಧಿಕೃತ ಕಟ್ಟಡಗಳನ್ನು ಕಟ್ಟಿರ್ತಾರ. ಅದರ ವಿರುದ್ಧ ನಾವು ತಾಲೂಕು ಕಚೇರಿಗೆ ಮಾನ್ಯ ದಂಡಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಅಂತ ಬಂದಿದ್ವಿ. ತಹಶೀಲ್ದಾರು ನನಗೆ ಬಂದು ನೀವು ಯಾಕೆ ಟಾರ್ಚರ್ ಮಾಡ್ತೀರಿ, ಇದಕ್ಕೆ ಆದಂಥ ಬೇರೆ ಇಲಾಖೆ ಐತಿ, ನೀವು ಅಲ್ಲಿ ಹೋಗಿ ಕೊಡ್ರಿ ಮನವಿ ಅಂತ ಹೇಳ್ತಾರ. ಒಂದು ತಾಲೂಕಿಗೆ ಒಬ್ಬರು ದಂಡಾಧಿಕಾರಿಗಳು ಸುಬ್ರಹ್ಮಣ್ಯದು ಅವ್ರು ಬಹುಶಃ ಮರ್ತಿರ್ಬೇಕಂತ ಅನ್ಸುತ್ತೆ ನನಗೆ. ಯಾಕಪ್ಪ ಅಂತಂದ್ರೆ ಇದೇ ವಿಷಯ ಇಟ್ಕೊಂಡು ವಿಜಯನಗರ ಹಂಪಿಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ ಕಂಬಾರ ಭೇಟಿಯನ್ನು ಕೊಟ್ಟಿದ್ದಾರೆ. ಹಂಪಿಯಲ್ಲಿ ನಡೆಯಲಿರುವಂತಹ ಫಲಪೂಜಾ ನಿಮಿತ್ತ ಹಂಪಿಗೆ ಆಗಮಿಸಿ ತಾಯಿ ಭುವನೇಶ್ವರಿಯ ಆಶೀರ್ವಾದವನ್ನು ಪಡೆದರು. ರೋರಿಂಗ್ ಸ್ಟಾರ್ ನಟ ಶ್ರೀ ಮುರಳಿ ನಿನ್ನೆ ತನ್ನ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಜೊತೆ ಆಚರಿಸಿಕೊಂಡಿದ್ದಾರೆ. ಫ್ಯಾನ್ಸ್ ಜೊತೆ ನಟ ಶ್ರೀ ಮುರಳಿ ಕೇಕ್ ಕಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ. ಈ ವೇಳೆ ಬರ್ತ್ಡೇ ಪ್ರಯುಕ್ತ 2 ಸಿನಿಮಾಗಳನ್ನು ಕೂಡ ಮಾಡಲು ಒಪ್ಪಿರುವುದಾಗಿ ಅನೌನ್ಸ್ ಮಾಡಿದ್ದಾರೆ. ವರ್ಷಕ್ಕೊಂದಿನ ನಮಗೂ ಎಲ್ಲರ ಥರ ವರ್ಷಕ್ಕೊಂದಿನ ಈ ಹಬ್ಬ, ಹುಟ್ಟದ ಹಬ್ಬ. ಆ್ಯಂಡ್ ಇದೊಂದೇ ಹಬ್ಬಕ್ಕೆ ಅನಿಸುತ್ತೆ. ಲೈಕ್ ನನಗೆ ಯಾರು ವಿಶ್ ಮಾಡಿದಾಗ ನಾನು ಇನ್ ರಿಟರ್ನ್ ನಾನು ವಿಶ್ ಮಾಡೋಕ್ಕಾಗಲ್ಲ. ನನಗೆ ಹ್ಯಾಪಿ ಬರ್ಡೇ ಸುಮ್ಮನೆ ಥ್ಯಾಂಕ್ ಯು ಅನ್ಬೇಕು. ಆ್ಯಂಡ್ ಅದೊಂದು ಐ ಥಿಂಕ್ ಇಟ್ಸ್ ಡಿಫ್ರೆಂಟ್. ಖುಷಿ ಕೊಡ್ತ್ಕೊಳಮ್ಮ, ಒಂದು ತೃಪ್ತಿ, ಒಂದು ನೆಮ್ಮದಿ. ಈಗ ಅದು ಆಗಿದೆ. ಈಗ ಮುಂದೆ ಏನು ಮಾಡ್ತೀವಿ ಅನ್ನೋ ಒಂದು ಭಯ, ಒಂದು ಕಾಳಜಿ, ಒಂದು ಜವಾಬ್ದಾರಿ, ಇದಿಷ್ಟು ಸದ್ಯಕ್ಕೆ ನನ್ನ ತಲೆಯಲ್ಲಿ ಓಡ್ತಾ ಇದೆ. ಸರ್ ರೋರಿಂಗ್ ಇನ್ನೂ ಕಂಟಿನ್ಯೂ ಆಗುತ್ತಾ ಹಂಟಿಂಗ್ ಅಂತ ಸರ್ ಸೀಕ್ವಲ್ಗೋಸ್ಕರ ಎದುರು ನೋಡ್ತಾ ಇರೋದು? ಆಗಬಹುದು, ಆಗುತ್ತೆ. ದೇವ್ರ ದಯೆ, ನಿಮ್ಮ ಪ್ರೀತಿ, ಹೇಳಕ್ಕಾಗಲ್ಲ, ನೋಡೋಣ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಶೀತಗಾಳಿ ಹೆಚ್ಚಾಗಿದೆ. ಇದರಿಂದಾಗಿ ಬೀದಿ ಬದಿ ವ್ಯಾಪಾರಿಗಳು ಮತ್ತು ನಿರಾಶ್ರಿತರಿಗೆ ಉಳಿದುಕೊಳ್ಳಲು ವಿಶೇಷವಾಗಿ ಆಶ್ರಯ ಮನೆಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ದೆಹಲಿಯ ಏಮ್ಸ್ ಬಳಿಯ ರಾತ್ರಿ ಆಶ್ರಯ ನಿವಾಸಿಗಳಿಗೆ ಸಚಿವ ಸೌರಭ್ ಭಾರದ್ವಾಜ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಲ್ಲಿ ತಂಗಿರುವಂತಹ ಜನರನ್ನ ಮಾತನಾಡಿಸಿ ಕುಶಲೋಪರಿಯನ್ನ ವಿಚಾರಣೆ ಮಾಡಿದ್ದಾರೆ. ಉತ್ತರ ಪ್ರದೇಶದ ಸಂಬಾಲ್ ಜಿಲ್ಲೆಯಲ್ಲಿ 1978ರಿಂದ ಮುಚ್ಚಲಾಗಿರುವಂತಹ ಭಗವಾನ್ ಶಿವ ಮತ್ತು ಹನುಮಾನ್ ದೇವಾಲಯವನ್ನ ಈಗ ಪುನಃ ತೆರೆಯಲಾಗಿದೆ. ಹೀಗಾಗಿ ದೇವಾಲಯದ ಆವರಣ ಸ್ವಚ್ಛ ಕಾರ್ಯ ಹಾಗೆ ಭದ್ರತೆ ದೃಷ್ಟಿಯಿಂದ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಶಿವ ಮತ್ತು ಹನುಮಾನ್ ದೇವಾಲಯದ ಹೊರಗೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಈ ವರ್ಷ ಜನವರಿಯಲ್ಲಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಅದ್ದೂರಿಯಾಗಿ ರಾಮ ಮಂದಿರ ಓಪನ್ ಆಯಿತು. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯೂ ಕೂಡ ಆಯಿತು. ಇದೀಗ ಮೊದಲನೇ ವರ್ಷದ ವಾರ್ಷಿಕೋತ್ಸವಕ್ಕೆ ರಾಮನಗರಿ ಸಜ್ಜಾಗ್ತಾ ಇದೆ. ಮುಂಬರುವ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲು ಜನ ಕೂಡ ಸಜ್ಜಾಗಿದ್ದಾರೆ. ಈಗಾಗಲೇ ಅಯೋಧ್ಯೆಯಲ್ಲಿ ಭಗವಾನ್ ರಾಮಲಲ್ಲಾ ವಿಗ್ರಹಕ್ಕೆ ಬೇಡಿಕೆ ಕೂಡ ಹೆಚ್ಚಾಗಿದೆ. ಜನರು ರಾಮಲಲ್ಲನ ಮೂರ್ತಿಗಳನ್ನು ಕೊಂಡುಕೊಳ್ಳಲು ಮುಂದಾಗಿದ್ದು ಬೆಲೆ ಗಗನಕ್ಕೇರಿದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಅಪಾರ ಪ್ರಮಾಣದಲ್ಲಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಕೇರಳದ ತಿರುವನಂತಪುರಂನಲ್ಲಿರುವಂತಹ ಅಯ್ಯಪ್ಪನನ್ನ ಕಾಣಲು ಜನಸಾಗರವೇ ಹರಿದು ಬರ್ತಾ ಇದ್ದು ಭಕ್ತರನ್ನ ನಿಯಂತ್ರಿಸೋದೇ ಅಲ್ಲಿನ ಸಿಬ್ಬಂದಿಗೆ ದೊಡ್ಡ ಸವಾಲಾಗಿದೆ. ಮನವಿ ಕೊಡಲು ಬಂದವರಿಗೆ ಬಾಗಲಕೋಟೆಯ ಇಳಕಲ್ ತಹಶೀಲ್ದಾರ್ ಸರಿಯಾಗಿ ಸ್ಪಂದಿಸದೆ ಬೇಕಾಬಿಟ್ಟಿ ಮಾತನಾಡಿದ್ದಾರೆ. ಹಳ್ಳಗಳನ್ನ ಒತ್ತುವರಿ ಮಾಡಿ ಅಕ್ರಮ ಕಟ್ಟಡ, ಶಿಕ್ಷಣ ಸಂಸ್ಥೆ ಹಾಗೆ ಫ್ಯಾಕ್ಟರಿ ಕಟ್ಟಿದ್ದಾರೆ ಅಂತ ಭೀಮ್ ಆರ್ಮಿ ಸಂಘಟನೆ ದೂರು ನೀಡಲು ಬಂದಿತ್ತು. ಈ ವೇಳೆ ತಹಶೀಲ್ದಾರ್ ಸರಿಯಾಗಿ ಸ್ಪಂದಿಸದಿದ್ದಕ್ಕೆ ಹಫ್ತಾ ವಸೂಲಿಗೆ ನಿಂತಿದ್ದಾರಾ, ಸರಿಯಾಗಿ ಮಾತನಾಡುವುದನ್ನ ಕಲೀರಿ ಅಂತ
ತಹಶೀಲ್ದಾರ್ಗೆ ಭೀಮ್ ಆರ್ಮಿ ಸದಸ್ಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಮ್ಮ ವ್ಯಾಪ್ತಿ ಬರಂಗಿಲ್ಲ, ನಮ್ಮ ವ್ಯಾಪ್ತಿ ಪೊಸಿಷನ್ ಅವ್ರ ವ್ಯಾಪ್ತಿ ಬರೋದು ಅವ್ರು ಮಾಡ್ತಾರೆ. ಸರಿ ವಿಷಯ ಏನಪ್ಪ ಅಂತಂದ್ರೆ ಇಳಕಲ್ ನಗರದಲ್ಲಿ ಸಾಕಷ್ಟು ಹಳ್ಳ ಮತ್ತು ಅಧಿಕೃತ ಕಟ್ಟಡಗಳನ್ನು ಕಟ್ಟಿರ್ತಾರೆ. ಅದರ ವಿರುದ್ಧ ನಾವು ತಾಲೂಕು ಕಚೇರಿಗೆ ಮಾನ್ಯ ದಂಡಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಅಂತ ಬಂದಿದ್ವಿ. ತಹಶೀಲ್ದಾರು ನನಗೆ ಬಂದು ನೀವು ಯಾಕೆ ಟಾರ್ಚರ್ ಮಾಡ್ತೀರಿ, ಇದಕ್ಕೆ ಆದಂಥ ಬೇರೆ ಇಲಾಖೆ ಐತಿ, ನೀವು ಅಲ್ಲಿ ಹೋಗಿ ಕೊಡ್ರಿ ಮನವಿ ಅಂತ ಹೇಳ್ತಾರೆ. ಒಂದು ತಾಲೂಕಿಗೆ ಒಬ್ಬರು ದಂಡಾಧಿಕಾರಿಗಳು ಸುಪ್ರೀಂ ಅನ್ನೋದು ಅವ್ರು ಬಹುಶಃ ಮರ್ತಿರ್ಬೇಕಂತ ಅನ್ಸುತ್ತೆ ನನಗೆ. ಯಾಕಪ್ಪ ಅಂತಂದ್ರೆ ಇದೇ ವಿಷಯ ಇಟ್ಕೊಂಡು ವಿಜಯನಗರ ಹಂಪಿಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ ಕಂಬಾರ ಭೇಟಿಯನ್ನ ಕೊಟ್ಟಿದ್ದಾರೆ. ಹಂಪಿಯಲ್ಲಿ ನಡೆಯಲಿರುವಂತಹ ಫಲಪೂಜಾ ನಿಮಿತ್ತ ಹಂಪಿಗೆ ಆಗಮಿಸಿ ತಾಯಿ ಭುವನೇಶ್ವರಿಯ ಆಶೀರ್ವಾದವನ್ನು ಪಡೆದರು. ರೋರಿಂಗ್ ಸ್ಟಾರ್ ನಟ ಶ್ರೀ ಮುರಳಿ ನಿನ್ನೆ ತನ್ನ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಜೊತೆ ಆಚರಿಸಿಕೊಂಡಿದ್ದಾರೆ. ಫ್ಯಾನ್ಸ್ ಜೊತೆ ನಟ ಶ್ರೀ ಮುರಳಿ ಕೇಕ್ ಕಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ. ಈ ವೇಳೆ ಬರ್ತ್ಡೇ ಪ್ರಯುಕ್ತ 2 ಸಿನಿಮಾಗಳನ್ನು ಕೂಡ ಮಾಡಲು ಒಪ್ಪಿರೋದಾಗಿ ಅನೌನ್ಸ್ ಮಾಡಿದ್ದಾರೆ. ವರ್ಷಕ್ಕೊಂದಿನ ನಮಗೂ ಎಲ್ಲರ ಥರ ವರ್ಷಕ್ಕೊಂದಿನ ಈ ಹಬ್ಬ, ಹುಟ್ಟದ ಹಬ್ಬ. ಆ್ಯಂಡ್ ಇದೊಂದೇ ಹಬ್ಬಕ್ಕೆ ಅನಿಸುತ್ತೆ, ಲೈಕ್ ನನಗೆ ಯಾರು ವಿಶ್ ಮಾಡಿದಾಗ ನಾನು ಇನ್ ರಿಟರ್ನ್ ನಾನು ವಿಶ್ ಮಾಡೋಕ್ಕಾಗಲ್ಲ. ನನಗೆ ಹ್ಯಾಪಿ ಬರ್ಡೇ ಅಂದರೆ ಸುಮ್ಮನೆ ಥ್ಯಾಂಕ್ ಯು ಅನ್ಬೇಕು. ಆ್ಯಂಡ್ ಅದೊಂದು ಐ ಥಿಂಕ್ ಇಟ್ಸ್ ಡಿಫ್ರೆಂಟ್. ಖುಷಿ ಕೊಡ್ತು ಕಣಮ್ಮ, ಒಂದು ತೃಪ್ತಿ, ಒಂದು ನೆಮ್ಮದಿ. ಈಗ ಅದು ಆಗಿದೆ. ಈಗ ಮುಂದೆ ಏನು ಮಾಡ್ತೀವಿ ಅನ್ನೋ ಒಂದು ಭಯ, ಒಂದು ಕಾಳಜಿ, ಒಂದು ಜವಾಬ್ದಾರಿ, ಇದಿಷ್ಟು ಸದ್ಯಕ್ಕೆ ನನ್ನ ತಲೆಯಲ್ಲಿ ಓಡ್ತಾ ಇದೆ. ಸರ್ ರೋರಿಂಗ್ ಇನ್ನೂ ಕಂಟಿನ್ಯೂ ಆಗುತ್ತಾ ಹಂಟಿಂಗ್ ಅಂತ ಸರ್, ಸೀಕ್ವಲ್ಗೋಸ್ಕರ ಎದುರು ನೋಡ್ತಾ ಇರೋದು? ಆಗಬಹುದು, ಆಗುತ್ತೆ. ದೇವ್ರ ದಯೆ, ನಿಮ್ಮ ಪ್ರೀತಿ, ಹೇಳಕ್ಕಾಗಲ್ಲ, ನೋಡೋಣ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಶೀತಗಾಳಿ ಹೆಚ್ಚಾಗಿದೆ. ಇದರಿಂದಾಗಿ ಬೀದಿ ಬದಿ ವ್ಯಾಪಾರಿಗಳು ಮತ್ತು ನಿರಾಶ್ರಿತರಿಗೆ ಉಳಿದುಕೊಳ್ಳಲು ವಿಶೇಷವಾಗಿ ಆಶ್ರಯ ಮನೆಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ದೆಹಲಿಯ ಏಮ್ಸ್ ಬಳಿಯ ರಾತ್ರಿ ಆಶ್ರಯ ನಿವಾಸಿಗಳಿಗೆ ಸಚಿವ ಸೌರಭ್ ಭಾರದ್ವಾಜ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಲ್ಲಿ ತಂಗಿರುವಂತಹ ಜನರನ್ನ ಮಾತನಾಡಿಸಿ ಕುಶಲೋಪರಿಯನ್ನ ವಿಚಾರಣೆ ಮಾಡಿದ್ದಾರೆ. ಉತ್ತರ ಪ್ರದೇಶದ ಸಂಬಾಲ್ ಜಿಲ್ಲೆಯಲ್ಲಿ 1978ರಿಂದ ಮುಚ್ಚಲಾಗಿರುವಂತಹ ಭಗವಾನ್ ಶಿವ ಮತ್ತು ಹನುಮಾನ್ ದೇವಾಲಯವನ್ನ ಈಗ ಪುನಃ ತೆರೆಯಲಾಗಿದೆ. ಹೀಗಾಗಿ ದೇವಾಲಯದ ಆವರಣ ಸ್ವಚ್ಛ ಕಾರ್ಯ ಹಾಗೆ ಭದ್ರತೆ ದೃಷ್ಟಿಯಿಂದ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಶಿವ ಮತ್ತು ಹನುಮಾನ್ ದೇವಾಲಯದ ಹೊರಗೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ.